ಇಲ್ಲಿ ನೋಡ್ರಿ ಫ್ರೆಂಡ್ಸ, ಇದ್ರಾಗ ತವಲೆ ನೀರು ಹಾಕೊಂಡು ಪುಂಡಿ ಪಲ್ಯ ಮಾಡ್ಬೇಕು ಅನ್ಕೊಂಡ್ವಿ. ಯಾವ ರೀತಿ ಮಾಡ್ತೀನಿ ಅಂತ ನೋಡೋಣ ಬರ್ರಿ ಫ್ರೆಂಡ್ಸ್. ನೋಡ್ರಿ ಪುಂಡಿ ಪಲ್ಯ ಸೋಸಿ ಹೊಳಿಟ್ಟೇನಿ ರೀ. ಇದು ಒಂದು ಸ್ವಲ್ಪ ನೀರು ಹಾಕಿ ಇದು ಕುದಿಯಕ್ಕೆ ಇಡೋಣ್ರಿ. ಇದಕ್ಕೆ ಕುದಿಯಕ್ಕೆ ಇಡೋಣ್ರಿ ಮ್ಯಾಗ ಮುಚ್ಚಿ. ಒಂದು ಕುದಿಲ್ರಿ. ಒಲಿ ಮ್ಯಾಗ ಪುಂಡಿ ಪಲ್ಯ ಮಾಡಾಕತ್ತೀವ್ರಿ ಫ್ರೆಂಡ್ಸ್. ಇವತ್ತು ಒಂದು ಸೂಡು ಪುಂಡಿ ಪಲ್ಯ ತಂದು ಸೋಸಿ ಹೋಳಿ ತೊಳೆದು ಕುದಿಯಕ್ಕೆ ಇಟ್ಟೀನಿ ರೀ. ಅದಕ್ಕೆ ಒಂದು ಕುದ್ದತ್ತಲ್ರಿ, ಅದಕ್ಕೆ ಏನೇನು ಹಾಕ್ತೀನಿ ಅಂತ ನೋಡೋಣ್ರಿ. ಇಲ್ಲಿ ನೋಡ್ರಿ ಪುಂಡಿ ಪಲ್ಯಗೆ ಏನೇನು ಹತ್ತಾವ ಅಂಥೇಳಿ ತಂದೀನಿ ರೀ ಇವೆಲ್ಲ. ಒಂದು ಸ್ವಲ್ಪ ಶೇಂಗದ ಕಾಳು, ಹಸಿ ಮೆಣಸಿನ್ಕಾಯಿ, ಇಲ್ಲಿ ಬೆಳ್ಳುಳ್ಳಿ ಅದ ರೀ, ಜಜ್ಜಿಟ್ಟಿರುವ ಬೆಳ್ಳುಳ್ಳಿ ತಂದೀನಿ. ಒಂದು ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪ ಅರಿಶಿಣ, ಧನಿಯಾ ಪೌಡ್ರ್, ಅಜ್ವೇನ್ ಕಾಳು, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ ಮತ್ತು ಇವು ಕುಟ್ಟಿದ ಜೋಳ ಅದಾವೆ ರೀ. ಕಿಚಡಿ ಜೋಳ ಅಂತೇವೆ ನಮ್ಮ ಕಡೆ. ಈ ಕಿಚಡಿ ಜೋಳ ಇದ್ದೂರಿ ಒಂದು ಸ್ವಲ್ಪ ಇವು ಹಾಕಿ ಪುಂಡಿ ಪಲ್ಯ ಮಾಡಾಕತ್ತೀನಿ ರೀ. ಮಸ್ತ್ ಅಂದ್ರೆ ಮಸ್ತ್ ಆಗ್ತದೆ ನೋಡ್ರಿ ಫ್ರೆಂಡ್ಸ್. ಯಾವ ರೀತಿ ಮಾಡಿರ್ತೀನಿ ಅಂತ ನೋಡೋಣ್ರಿ. ಈಗ ಇದ್ರ ಮ್ಯಾಗ ಮುಚ್ಚೋಣ್ರಿ. ಪುಂಡಿ ಪಲ್ಯ ಕುದ್ದದ, ಇಳಿಸೋಣ್ರಿ. ಇದಕ್ಕೆ ಇಳಿಸಿ ನೀರು ಬಸ್ಯಾನ್ರಿ. ಈಗ ದೌಡ ಆರಂಗಿಲ್ಲ ರೀ, ಅದಕ್ಕಾಗಿ ಇದು ಹಂಗಾದ ಹಾಕ್ಕೊಂಡ್ರಿ. ಇದಕ್ಕೆ ಇದು ಒಂದು ಸ್ವಲ್ಪ ಆರಂತನ ಇದ್ರಾಗ ಒಂದು ನೀರು ಹಾಕಿ ಒಲೆ ಮೇಲೆ ಇಡೋಣ್ರಿ. ಇವೇನು ಜೋಳ ತೊಗೊಂಡಿನಲ್ರಿ, ಕುಟ್ಟು ಜೋಳ. ಈ ಕುಟ್ಟು ಜೋಳ ಇದ್ರಾಗ ಹಾಕೊಂಡ್ರಿ. ಏನು ಕಾಣಿಸ್ತಿಲ್ಲ. ಮತ್ತು ಈ ಶೇಂಗಾದ ಬೀಜ ಭೀ ಹಾಕೊಂಡ್ರಿ. ಕುಟ್ಟು ಜೋಳ, ಶೇಂಗಾದ ಬೀಜ, ಪುಂಡಿ ಪಲ್ಯ. ಮತ್ತು ಈಗ 4 ಮೆಣಸಿನ್ಕಾಯಿ ಅಂತ ತೊಗೊಂಡಿನಲ್ರಿ, ಮೆಣಸಿನ್ಕಾಯಿ ಹಾಕೊಂಡ್ರಿ. ಈಗ ಇದಕ್ಕೆ ನೀರು ಹೆಸರು ಬಂದು ಕುದಿ ಹತ್ತೇನೆ ರೀ. ಆತನ ಇದು ಪುಂಡಿ ಪಲ್ಯ ಹಾಕ್ತವೆ. ಆರನ್ನು ಒತ್ತಿ ಹಿಂಡಿ ತೊಳ್ತೋತೇನೆ ರೀ. ಇದಕ್ಕೆ ಸ್ವಲ್ಪ ಆರ್ಲ್ರಿ. ಈಗ ನೋಡ್ರಿ ಇವು ಕಾಳೇನು ಹಾಕಿನೆಲ್ಲ ಕುದಿ ಹತ್ತೇವ. ಈಗ ಇದು ಪುಂಡಿ ಪಲ್ಯ ಹಿಂಡಿ ತೊಗೊಂಡಿನ್ರಿ. ಇದಕ್ಕೆ ಇದು ಹಾಕೊಂಡ್ರಿ. ಇದ್ರಾಗ ಹಾಕಿ ಮ್ಯಾಗ ಮುಚ್ಚಿಬಿಡೋಣ್ರಿ. ಕುದಿಲ್ರಿ ಒಂದು ಸ್ವಲ್ಪ ಸಣ್ಣಗೆ ಭಾಳತನ ಗಿಂಜ್ ಆಗ್ಬೇಕ್ರಿ. ಇದು ಕುದ್ದು ಅಷ್ಟೇ ಆಳಿತನ ಕುದಿಸೋಣ್ರಿ. ಇದಕ್ಕೆ ಹಣ್ಣು ಕುದಿಬೇಕ್ರಿ. ನೋಡೋಣ ಬರ್ರಿ ಪುಂಡಿ ಪಲ್ಯ ಕುದ್ದದೇನು. ಕುದ್ದದ ನೋಡ್ರಿ ಫ್ರೆಂಡ್ಸ್. ಇದಕ್ಕೆ ತೆಳಗಿಳಿಸಿ ಮುಗಿಸೋಣ್ರಿ. ಸ್ವಲ್ಪ ಸುಳ್ಳೋದು. ಇಲ್ಲಿ ನೋಡ್ರಿ ಇದೆಲ್ಲ ಏನೇನು ಮಸಾಲೆ ತೊಗೊಂಡಿನೆಲ್ಲ ಅಷ್ಟು ಇದ್ರಾಗ ಹಾಕೊಂಡ್ರಿ. ಚೆಂದಾಗಿ ಮುಗಿಸ್ತೀನಿ ರೀ. ಇದಕ್ಕೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡ್ರೆ ಬೆಳ್ಳುಳ್ಳಿ ಹಾಕೊಂಡ್ರಿ. ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ್ರಿ.
ಈಗ ಚೆಂದಾಗಿ ಕೈ ಆಡಿಸಿ ಮ್ಯಾಗ ಮುಚ್ಚಿಬಿಡೋಣ್ರಿ. ಆಯ್ತು ನೋಡ್ರಿ, ಪುಂಡಿ ಪಲ್ಯ ರೆಡಿ. ರೊಟ್ಟಿ ಕೂಡ ಆದರೂ ಉಣ್ಬೋದು, ಚಪಾತಿ ಕೂಡ ಆದರೂ ಉಣ್ಬೋದು. ಸೂಪರ್ ಆದಂಥ ಪುಂಡಿ ಪಲ್ಯ ರೆಡಿ ಐತೆ ನೋಡ್ರಿ.